ವಿಜೇತ್ ದಹಿಯಾ ಸಿಜೆಪಿಯ ವಕ್ತಾರ, ಅವರನ್ನ ವಕ್ತಾರ ಸ್ಥಾನದಿಂದ ಕಿತ್ತು ಹಾಕಲಾಯಿತು. ಯಾಕೆ ಉಚ್ಚಾಟಿತರಾಗಿದ್ದು ವಕ್ತಾರ ಸ್ಥಾನದಿಂದ? 20ನೇ ತಾರೀಕು ಇವರು ಪಾರ್ಲಿಮೆಂಟ್ಗೆ ನುಗ್ಗದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಬನ್ನಿ ತಾಕತ್ತು ತೋರಿಸೋಣ, ಇದೆಲ್ಲ ನಡೀತಾ ಇತ್ತಲ್ಲ. ದೇಶ ಕುತ್ಕೊಂಡು ನೋಡ್ತಾ ಇತ್ತು ಟಿವಿ ಮುಂದೆ. ಬರ್ತಾ ಇದ್ದಾರೆ, ಪೊಲೀಸರು ಲಾಠಿ ಚಾರ್ಜ್ ಶುರು ಮಾಡಿಬಿಟ್ರು, ಪೊಲೀಸರದ ತಪ್ಪ, ಪ್ರತಿಭಟನಾಕಾರರದ ತಪ್ಪ, ಹೆಣ್ಮಕ್ಳ ಜೊತೆ ಮಿಸ್ಬಿಹೇವ್, ಪ್ರತಿಭಟನಾಕಾರರು ಮಾಡಿದ್ರ, ಪೊಲೀಸರು ಮಾಡಿದ್ರ, ಟಿಯರ್ ಗ್ಯಾಸ್ ಹೊಡಿತಾ ಇದ್ದಾರೆ ನೋಡಿ ಪಾಪ ಹುಡುಗರ ಮೇಲೆ, ಎಲ್ಲ ನಡೀತಾ ಇರುವಾಗ ವಿಜೇತ್ ದಹಿಯಾ ಎಲ್ಲಿದ್ದರು? ಪ್ರತಿಭಟನೆಯಲ್ಲಂತೂ ಇರಲಿಲ್ಲ. ಎಕ್ಸಾಕ್ಟ್ಲಿ ಅದೇ ಟೈಮ್ಗೆ ಈ ಮನುಷ್ಯ ಮಾಲಲ್ಲಿ ಕುತ್ಕೊಂಡು ಬರ್ಗರ್ ತಿಂತಾ ಇದ್ದ. ಅವಾಗ ಪ್ರತಿಭಟನೆಯನ್ನ ಬೆಂಬಲಿಸುವ ಕೆಲವರು ಅಲ್ಲಿಗೆ ಹೋಗಿದ್ದಾರೆ. ಏನ್ ಮಾಡ್ತಾ ಇದೆಯಾ ಅಲ್ಲಿ ನೀವು ಆರಂಭಿಸಿರುವ ಹೋರಾಟವನ್ನ ಬೆಂಬಲಿಸಿಕೊಂಡು ಬಂದಿರುವ ಹುಡುಗ ಹುಡುಗಿಯರು ಪೊಲೀಸರ ಕೈಯಲ್ಲಿ ಲಾಠಿ ಏಟ್ ತಿಂತಾ ಇದ್ರೆ, ಬೀದಿ ಏಟ್ ತಿಂದು ಹೊರಳಾಡ್ತಾ ಇದ್ರೆ, ನೀನ್ ಮಾಲಲ್ಲಿ ಕುತ್ಕೊಂಡು ಬರ್ಗರ್ ತಿಂತಾ ಇದೆಯಾ ಅಂತ ವಿಜೇತ್ ದಹಿಯಾ ಹೇಳೋದು. ನೀವೇನ್ ಸಂಬಳ ಕೊಟ್ಟು ಇಟ್ಕೊಂಡಿದ್ದೀರಿ ಅಂದ್ರೆ ನನ್ನ ಹಸುವಾಗಿದೆ, ನಾ ಬರ್ಗರ್ ತಿಂತೀನಪ್ಪ, ಹೂ ಆರ್ ಯು ಟು ಆಸ್ಕ್ ಅನ್ನತಾರೆ. ನೀವ್ ಯಾರದನ್ನ ಕೇಳ? ಈ ಮಾತಿನ ಚಕಮಕಿ ನಡೆದು ಸಿಜೆಪಿಯ ಬೆಂಬಲಿಗರಾದ ಹುಡುಗರೇ ಆತನಿಗೆ 2 ಕಪಾಳ ಹೊಡೆದು ಬಿಡ್ತಾರೆ. ಇದು ಮೊದಲನೆಯದ್ದು ಅಲ್ಲ, ಕೊನೆಯದ್ದು ಅಲ್ಲ. ಇವರ ಹುಡುಗ ಬುದ್ಧಿ ಜನ. ಇವರು ಶುರು ಮಾಡಿರುವ ಒಂದು ಆಂದೋಲನ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದೆ ಅಂದಾಗ ಅಟ್ಲೀಸ್ಟ್ ಆಯಾ ದಿನದ ವರ್ತನೆಯ ಬಗ್ಗೆ ಆದ್ರೂ ಇವರಿಗೆ ಎಚ್ಚರಿಕೆ ಇರಬೇಕಲ್ಲ. ಅದಕ್ಕೆ ಹುಡುಗ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಪಾರ್ಲಿಮೆಂಟ್ಗೆ ನುಗ್ಗೋಣ, ಬನ್ನಿ ಎಲ್ಲರೂ ಜಂತರ್ ಮಂತರ್ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ ಅಂತ ಹೇಳಿ ಇವರೇ ಓಡೋಗ್ಬಿಟ್ರೆ ಸಹಜವಾಗಿ ಅಂತದೊಂದು ಆಕ್ರೋಶ ಬರುತ್ತಲ್ವಾ.